ನಮಸ್ಕಾರ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಮಹಾಶಿವರಾತ್ರಿ is a night of fasting, devotion and visiting Lord Shiva's sacred temples. ಮೊದಲನೆಯದಾಗಿ ನಾವು ಜಯನಗರದಲ್ಲಿರುವ ಶ್ರೀ ನಾಗಲಿಂಗೇಶ್ವರ ಟೆಂಪಲ್ಗೆ ಒಂದು ಭೇಟಿ ನೀಡಿದ್ವಿ. ಇಲ್ಲಿ ನಮಗೆ ಹಾಲೆರೆಯುವುದಕ್ಕೆ ಅವಕಾಶ ಸಿಕ್ತು. ಪ್ರತಿ ವರ್ಷವೂ ನಾವು ತಪ್ಪದೆ ಶಿವನ ದೇವಸ್ಥಾನಗಳಿಗೆ ಭೇಟಿ ನೀಡ್ತೀವಿ. ಈ ವರ್ಷನೂ ಅದನ್ನ ಸ್ಕಿಪ್ ಮಾಡದೆ ಮಾಡೋಣ ಅಂತ 4 ದೇವಸ್ಥಾನಗಳನ್ನ ಭೇಟಿ ನೀಡಿದ್ವಿ. ಇನ್ನೊಂದು ಪುಟ್ಟ ಸ್ಟಾಲ್ ಹಾಕಿದ್ರು. ಅಲ್ಲಿ ಕೂಡ ಒಂದು ತುಂಬಾನೇ ಸುಂದರವಾಗಿರೋ ವೈಟ್ ಶಿವಲಿಂಗ ಕಾಣಿಸ್ತು. ಅಲ್ಲಿ ಹಿಂದ್ಗಡೆ ಶಿವರಾತ್ರಿ ಬಗ್ಗೆ ಒಂದು ವಿಡಿಯೋ ಕೂಡ ತೋರಿಸಿದ್ರು. ತುಂಬಾನೇ ಇನ್ಫಾರ್ಮೇಟಿವ್ ಆಗಿತ್ತು. ಮತ್ತೆ ಇಲ್ಲಿ ಮಕ್ಕಳು ಸುಂದರವಾದ ಚಿತ್ರಗಳನ್ನ ಡ್ರಾ ಮಾಡಿದ್ರು. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿರುವ ಶ್ರೀ ಶಿವ ಪಾರ್ವತಿ ದೇವಸ್ಥಾನ ಅಥವಾ ಪಾರ್ವತಿ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲೂ ಕೂಡ ತುಂಬಾ ಒಳ್ಳೆಯಾದ ದರ್ಶನ ಆಯ್ತು. ನಾವು ಮಠ ಮಧ್ಯಾಹ್ನ ಹೋಗಿದ್ರಿಂದ ಯಾವ ಟೆಂಪಲ್ ಅಲ್ಲೂ ನಮಗೆ ರಶ್ ಸಿಗ್ಲಿಲ್ಲ. ಈವ್ನಿಂಗ್ಸ್ ಹೋದ್ರೆ ತುಂಬಾನೇ ರಶ್ ಇರುತ್ತೆ. ನೆಕ್ಸ್ಟ್ ನಾವು ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋದ್ವಿ. ಮೆಟ್ಲ್ ಮೇಲ್ ಹತ್ತೋದ್ರೆ ರಾಮ, ಸೀತಾ, ಲಕ್ಷ್ಮಣ, ಹನುಮಂತ ಮತ್ತೆ ಹಸಿರು ಕಲ್ಲು ಶಿವಲಿಂಗದ ದರ್ಶನ ಆಗತ್ತೆ. ಕೆಳಗೆ ಇಲ್ಲಿ ಒಂದು ಸ್ಫಟಿಕಲಿಂಗ ಇತ್ತು. ಅದಕ್ಕೂ ಕೂಡ ನಾವು ನೀರಿನ ಅಭಿಷೇಕ ಮಾಡಿದ್ವಿ. ಶಿವ ಅಭಿಷೇಕ ಪ್ರಿಯ. ಶಿವರಾತ್ರಿ ದಿನ ನಮಗೆ ಹಾಲು ಮತ್ತೆ ನೀರಿನ ಅಭಿಷೇಕ ಮಾಡಕ್ಕೆ ಸಿಕ್ಕಿದ್ದೆ ನಮ್ಮ ಪುಣ್ಯ. ನೆಕ್ಸ್ಟ್ ನಾವು ಶಿವಬಾಲಿ ಯೋಗಿ ಆಶ್ರಮದ ಶಿವಲಿಂಗದ ದರ್ಶನ ಮಾಡಕ್ ಹೋದ್ವಿ. ರಶ್ ತುಂಬಾ ಇದ್ದಿದ್ರಿಂದ ನಮಗೆ ದರ್ಶನ ಎಷ್ಟೊತ್ತಾದ್ರೂ ಆಗಲ್ಲ ಅಂತ ಅರ್ಥ ಮಾಡ್ಕೊಂಡು ನಾವು ಅಲ್ಲಿದ್ದಿದ್ದ ಬೇರೆ ಬೇರೆ ಸ್ಪಾಟ್ಸ್ನ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಪ್ರಸಾದ ಸೇವಿಸಿ ಅಲ್ಲಿಂದಾನೇ ದೂರದಿಂದ ದರ್ಶನ ಮಾಡ್ಬಿಟ್ಟು ಮನೆ ಕಡೆಗೆ ಹೊರಟ್ವಿ. ಈ ಟೆಂಪಲ್ಗೆ ನಾವು ಶಿವರಾತ್ರಿ ದಿನ ಎಷ್ಟೇ ಬೇಗ ಬಂದ್ರೂ ಇಲ್ಲಿ ನಿಮಗೆ ರಶ್ ಸಿಕ್ಕೇ ಸಿಗತ್ತೆ. ಇಲ್ಲಿ ಭಕ್ತಾದಿಗಳು ಶಿವಲಿಂಗಕ್ಕೆ ಅಭಿಷೇಕ ಮಾಡಿರುವ ಹಾಲನ್ನ ಪ್ರಸಾದವಾಗಿ ಕೊಡ್ತಾರೆ. ಬಿಸಿ ಬಿಸಿ ಬಾದಾಮಿ ಹಾಲು ಇಲ್ಲಿ ಸಿಗತ್ತೆ. ಇಲ್ಲಿ ಒಂದು ದೊಡ್ಡ ಬಸವನ್ನ ಇಟ್ಟಿದ್ರು. ಸೊ ಬಸವನ ಕಿವಿನಲ್ಲಿ ನಮ್ಮ ಆಸೆಗಳನ್ನ ಹೇಳ್ಕೊಂಡ್ರೆ ಅದು ಶಿವನಿಗೆ ತಲುಪುತ್ತೆ ಅಂತಾರೆ. ಇಲ್ಲಿ ಪಕ್ಕದಲ್ಲೇನೆ ಸೋಮನಾಥೇಶ್ವರ ಟೆಂಪಲ್ ನ ರೆಪ್ಲಿಕೇಟ್ ಮಾಡಿ ಇಲ್ಲಿ ಕೂಡ ಒಂದು ಸುಂದರವಾದ ಪೆಂಡಾಲ್ ಹಾಕಿದ್ದಾರೆ. ಈ ತರ ಪೆಂಡಾಲ್ಸ್ ನ ಬೆಂಗಳೂರು ಸುತ್ತಾನು ಹಾಕಿದರೆ. ನಾವು ಜಯನಗರದಲ್ಲಿ ಹೋಗಿದ್ದು ಈ ಆರ್ಗನೈಸೇಷನ್ ದೇ. ಇಲ್ಲಿ ರಸ್ತೆಗಳಲ್ಲಿ ಒಂದು ಜಾತ್ರೆಯ ಸಂಭ್ರಮ ಮೂಡಿತ್ತು. ಎಲ್ಲಿ ನೋಡಿದ್ರು ಬಣ್ಣ ಬಣ್ಣದ ಆಟದ ಸಾಮಾನುಗಳು, ಬಲೂನ್ಗಳು, ಹಾಗೇನೆ ಬೇಕಾದಷ್ಟು ಒಂದು ಜಾತ್ರೆಯ ವೈಬ್ಸ್ ಅನ್ನ ಕೊಡುವಂತಹ ಸಾಮಾನುಗಳನ್ನ ನೋಡಿದ್ವಿ. ಪಾನಿಪುರಿ ಸ್ಟಾಲು, ಕಾರ್ನ್. ಸಂಜೆ ಆಗ್ತಿದಂಗೆನೆ ದೇವಸ್ಥಾನದ ಲೈಟಿಂಗ್ಗಳು ಮೆರುಗುಟ್ಟಕ್ಕೆ ಶುರು ಆಯ್ತು. ಸೊ ಇದಿಷ್ಟು ನಮ್ಮ ಶಿವರಾತ್ರಿಯ ಟೆಂಪಲ್ ರನ್ ಆಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿಯ ಹಾರ್ದಿಕ ಶುಭಾಶಯ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್.